ನಮಸ್ಕಾರ. ಟೆಕ್ಸಾಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಈ ವರ್ಷವೂ ಮತ್ತೆ ಆಯೋಜನೆಗೊಂಡಿದೆ. ಕಳೆದ ವರ್ಷ ಇದು ಟೆಕ್ಸಾಸ್ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಈ ವರ್ಷ ಅದರ ಹರಹು ವಿಸ್ತಾರವಾಗಿ ನಾರ್ತ್ ಅಮೇರಿಕಾ ಕೂಡ ಇದರೊಳಗೆ ಸೇರಿಕೊಂಡಿದೆ. ಹಾಗಾಗಿ ನಾರ್ತ್ ಅಮೇರಿಕಾದಲ್ಲಿರುವ ಕನ್ನಡಿಗರು ಕೂಡ ಕನ್ನಡ ಚಿತ್ರಕಥೆಯನ್ನು ಆಧರಿಸಿ ಕನ್ನಡ ಕಲಾವಿದರನ್ನು ಬಳಸ್ಕೊಂಡು ಕನ್ನಡ ಭಾಷೆಯಲ್ಲಿ ಕಿರುಚಿತ್ರಗಳನ್ನು ಮಾಡಿ ಈ ಸ್ಪರ್ಧೆಗೆ ಪ್ರವೇಶ ತಗೋಬಹುದು. ಇದೊಂದು ಒಳ್ಳೆಯ ಬೆಳವಣಿಗೆ. ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಅದೇನಂತಂದರೆ ಸಾಹಿತ್ಯ, ಚಿತ್ರಕಲೆ, ಸಂಗೀತ ಇವು ಎಷ್ಟು ವೈಯಕ್ತಿಕ ಅನಿಸಿಕೆಗಳಿಗೆ, ಅಭಿವ್ಯಕ್ತಿಗಳಿಗೆ ಸಹಾಯ ಮಾಡುತ್ತೋ ಸಿನಿಮಾ ಅಷ್ಟು ಸಾಧ್ಯ ಆಗೋದಿಲ್ಲ ಅಂತ. ಆದರೆ ಇದು ಕೂಡ ತಪ್ಪು ಕಲ್ಪನೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ಕಾಲದಲ್ಲಿ ನಿಜವಾಗಿತ್ತು. ಯಾವಾಗ ನಾವು ರಾ ಸ್ಟಾಕಲ್ಲಿ ಶೂಟ್ ಮಾಡ್ತಾಯಿದ್ದೋ ಆವಾಗ ಸಿನಿಮಾ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಈಗ ಡಿಜಿಟಲ್ ರೆವಲ್ಯೂಷನ್ ಆದಮೇಲೆ ಸಿನಿಮಾ ಮಾಡೋದು ಕೂಡ ಸಾಹಿತ್ಯ ಬರೆದಷ್ಟೇ, ಚಿತ್ರಕಲೆ ಬರೆದಷ್ಟೇ ವೈಯಕ್ತಿಕ ಅಭಿವ್ಯಕ್ತಿಗೆ ಒಂದು ಸಾಧನ ಆಗಬಲ್ಲದು. ಇದನ್ನು ಮನಸ್ಸಲ್ಲಿಟ್ಕೊಂಡು ಎಲ್ಲರೂ ಹೊಸ ರೀತಿಯ ಸಿನಿಮಾಗಳನ್ನು, ಹೊಸ ತಂತ್ರಗಳನ್ನು ಬಳಸಿ, ಹೊಸ ರೀತಿಯ ಕಥೆಗಳನ್ನು ಬಳಸಿ ಸಿನಿಮಾ ಮಾಡಲಿ ಅಂತ ಆಶಿಸ್ತೇನೆ. ಈ ವರ್ಷ ಕನ್ನಡಿಗರೆಲ್ಲರೂ ಸಂಭ್ರಮಿಸಬೇಕಾದ ಒಂದು ಘಟನೆ ನಡೆದಿದೆ. ಅದೇನಂತಂದರೆ, ಪ್ರಪ್ರಥಮ ಬಾರಿಗೆ ಕನ್ನಡದ ಕಿರುಚಿತ್ರವೊಂದು ಪ್ರತಿಷ್ಠಿತ ಕ್ಯಾನ್ ಚಲನಚಿತ್ರೋತ್ಸವದಲ್ಲಿ ಸ್ಪರ್ಧಾತ್ಮಕ ವಿಭಾಗಕ್ಕೆ ಆಯ್ಕೆಗೊಂಡಿದೆ. ಇದೊಂದು ಬಹಳ ದೊಡ್ಡ ಸುದ್ದಿ, ಬಹಳ ಸಂಭ್ರಮಿಸಬೇಕಾದ ಸುದ್ದಿ. ನಾವು ಕನ್ನಡಿಗರು ಅದನ್ನು ಸಂಭ್ರಮಿಸೋಣ. ನೀವೆಲ್ಲರೂ ಇದನ್ನು ಸಂಭ್ರಮಿಸ್ತಾ ಅದೇ ರೀತಿಯಲ್ಲಿ ಹೊಸ ರೀತಿಯ ಹೊಸ ವಸ್ತು ವಿಷಯಗಳನ್ನುಳ್ಳಂಥ, ಹೊಸ ತಾಂತ್ರಿಕ ವಿಷಯಗಳನ್ನುಳ್ಳಂಥ, ಹೊಸ ನುಡಿಗಟ್ಟುಗಳನ್ನು ಬಳಸ್ಕೊಂಡಂಥ ಒಂದು ಸಿನಿಮಾಗಳನ್ನು ಮಾಡಿ ಸ್ಪರ್ಧೆಗೆ ಕಳಿಸಿ. ನಿಮ್ಮ ಸಿನಿಮಾಗಳು ಈ ಥರ ಅನೇಕ ಪ್ರತಿಷ್ಠಿತ ಚಿತ್ರೋತ್ಸವಗಳಿಗೆ ಆಯ್ಕೆಯಾಗಲಿ ಅಂತ ಆಶಿಸುತ್ತಾ ನಿಮಗೆಲ್ಲರಿಗೂ ಶುಭ ಹಾರೈಸ್ತೇನೆ. ಈ ಚಿತ್ರೋತ್ಸವ ಸಂಭ್ರಮಿಸುವಂತಹ ಚಿತ್ರಗಳು ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಶುಭವನ್ನು.